ದಾರಿ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಮೂಲ ಸೌಕರ್ಯದ ಅಭಿವೃದ್ಧಿಗೆ ಒತ್ತು ಕೊಡಿ ಅಂತ ಕೇಳ್ತಿದ್ದಾರೆ. ನಮಗೆ ಶಿಕ್ಷಣ ಮತ್ತು ಆಸ್ಪತ್ರೆ ಸೌಲಭ್ಯ ಉಚಿತವಾಗಿ ಸಿಗಲಿ ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ. ಈಗ ಶಿಕ್ಷಣ ಮತ್ತು ಆಸ್ಪತ್ರೆ ಎರಡನ್ನೂ ಕೂಡ ಹೊರೆಯನ್ನಾಗಿ ಮಾಡಿ ಭಿಕ್ಷೆ ಕೊಡುವ ರೀತಿಯಲ್ಲಿ ಭಿಕ್ಷೆ ಕೊಡುವಂತ ಕೆಲಸವನ್ನು ಅಷ್ಟೇ ಮಾಡ್ತಿದ್ದಾರೆ. ಜನ ಯಾರು ಕೂಡ ಭಿಕ್ಷೆಗೆ ಕೈ ಒಡ್ತಾ ಇಲ್ಲ. ಬೇಕಿದ್ರೆ ಇವರು ಜನಾಭಿಪ್ರಾಯ ಸಂಗ್ರಹಿಸಲಿ. ಜನರಿಗೆ ಭಿಕ್ಷೆ ಬೇಡ. ಯಾಕೆ ನಿರುದ್ಯೋಗಿಗಳು ಹೋರಾಟಕ್ಕಿಳಿದ್ರು ಇದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈ ಉದ್ಯೋಗದ ವಿಷಯದಲ್ಲಿ ಸರ್ಕಾರ ಸುಳ್ಳು ಹೇಳ್ತಾ ಇದೆ. 40,000 ಉದ್ಯೋಗ ನೇಮಕ ಮಾಡಿದೀವಿ 3 ವರ್ಷದಲ್ಲಿ ಅಂತ ಹೇಳಿದ್ರು. ಚಳಿಗಾಲದ ಅಧಿವೇಶನ ಬೆಳಗಾಂನಲ್ಲಿ ನಡೀತು. ಹಿರಿಯ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂತ ಎಚ್ ವಿಶ್ವನಾಥ್ ಅವರು ಸರ್ಕಾರಕ್ಕೆ ಒಂದು ಅನ್ಸ್ಟಾರ್ಡ್ ಕ್ವಶನ್, ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಕೇಳಿದ್ರು. ಪ್ರಶ್ನೆ ಸಂಖ್ಯೆ 1197 ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದ್ದು. ಡೇಟು 18/12/2025 ಅಂದ್ರೆ ಡಿಸೆಂಬರ್ 18ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಡಗೂರು ವಿಶ್ವನಾಥ್ ಅವರು ಕೇಳಿದ ಪ್ರಶ್ನೆ. ಆ ಪ್ರಶ್ನೆ ಏನು ಅಂದ್ರೆ, ರಾಜ್ಯದ ಸರ್ಕಾರಿ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳ ಒಟ್ಟು ಸಂಖ್ಯೆ ಎಷ್ಟು, ಇಲಾಖಾವಾರು ಮಾಹಿತಿ ನೀಡುವುದು. ಅವರು ಕೊಟ್ಟಿದ್ದಾರೆ, ರಾಜ್ಯದ ಸರ್ಕಾರಿ ಇಲಾಖೆಗಳಲ್ಲಿ ಒಟ್ಟು 2,84,881 ಹುದ್ದೆಗಳು ಖಾಲಿ ಇರುತ್ತವೆ. ಇಲಾಖಾವಾರು ಅನುಬಂಧದಲ್ಲಿ ವಿವರವನ್ನ ಕೊಟ್ಟಿದ್ದಾರೆ. ಎರಡನೇ ಪ್ರಶ್ನೆ ಕೇಳಿದ್ದು, ಈ ಹುದ್ದೆಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿರುವ ವೇಳಾಪಟ್ಟಿ ಮತ್ತು ಪ್ರಸ್ತುತ ಅನುಷ್ಠಾನದ ಸ್ಥಿತಿ ಏನು? ಅವರು ಉತ್ತರ ಕೊಟ್ಟಿದ್ದಾರೆ, ಕಳೆದ 3 ವರ್ಷಗಳಲ್ಲಿ ವಿವಿಧ ನೇಮಕಾತಿ ಪ್ರಾಧಿಕಾರಗಳ ಮೂಲಕ 8,157 ಹುದ್ದೆಗಳ ನೇಮಕಾತಿಯನ್ನು ಪೂರ್ಣಗೊಳಿಸಲಾಗಿದೆ ಹಾಗೂ ನೇಮಕಾತಿಯು ಪ್ರಗತಿಯಲ್ಲಿರುತ್ತದೆ. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 24,300 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಅನುಮೋದನೆ ನೀಡಿದೆ. ಮುಂದುವರೆದು ಕಲ್ಯಾಣ ಕರ್ನಾಟಕ ಭಾಗದ ವೃಂದದಲ್ಲಿನ 371J 32,132 ಹುದ್ದೆಗಳ ಪೈಕಿ 80% ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಪರಿಭಾವಿತ ಸಹಮತಿಯನ್ನು ಆರ್ಥಿಕ ಇಲಾಖೆ ನೀಡಿರುತ್ತದೆ. ಆದ್ರೆ ಇದುವರೆಗೂ ನೇಮಕ ಮಾಡಿರೋದು ಎಷ್ಟು ಅಂದ್ರೆ 8,400 ಹುದ್ದೆಗಳು ಮಾತ್ರ, 8,157 ಹುದ್ದೆಗಳು ಮಾತ್ರ. ಆದ್ರೆ ಹೇಳಿದ್ದೇನು, 40,000 ಹುದ್ದೆಗಳನ್ನ ನೇಮಕ ಮಾಡಲಾಗಿದೆ ಅನ್ನೋದು ಸುಳ್ಳು ಹೇಳಿದ್ದು. ಇನ್ನೊಂದು ಸಂಗತಿ ಏನು ಅಂದ್ರೆ, ಅಂಗನವಾಡಿ ಮಕ್ಕಳಿಗೆ 50 ಪೈಸೆ ತರಕಾರಿ ಅಂತೆ. ಇವರಿಗೆ 150ಕ್ಕೂ ಹೆಚ್ಚು ಜನರಿಗೆ ಕ್ಯಾಬಿನೆಟ್ ಗ್ರೇಡ್ ಕೊಡ್ಲಿಕ್ಕೆ ಇವ್ರ ಹತ್ರ ಹಣ ಇದೆ. ಆದ್ರೆ ಅಂಗನವಾಡಿ ಮಕ್ಕಳಿಗೆ ತರಕಾರಿ ಕೊಳ್ಳೋದಕ್ಕೆ 50 ಪೈಸೆ ತರಕಾರಿ ಕೊಂಡ್ಕೊಳ್ಳೋದಂತೆ. ಕೊಂಡು ತೋರಿಸಿ ಮಹಾತಾಯಿ, 50 ಪೈಸೆನಲ್ಲಿ ಯಾವ ತರಕಾರಿ ಸಿಗುತ್ತೆ ತೋರ್ಸವ. ಮೆಣಸಿನ್ಕಾಯಿ ಸಿಕ್ಕತ್ತಾ, ಉಳ್ಳಾಗಡ್ಡಿ ಸಿಕ್ಕತ್ತಾ, ಆಲೂಗಡ್ಡೆ ಸಿಕ್ಕತ್ತಾ, ಯಾವ್ದು ಸಿಕ್ಕತ್ತೆ? ಮುಳುಗಾಯಿ ಸಿಕ್ಕತ್ತಾ, ಯಾವ್ದು ಕೊತ್ತಂಬರಿ ಸೊಪ್ಪು ಸಿಕ್ಕತ್ತಾ, ಯಾವ್ದು ಸಿಕ್ಕತ್ತೆ ಹೇಳಿ, ಏನ್ ಸಿಕ್ಕತ್ತೆ ಅಂತ ದಯಮಾಡಿ ಹೇಳಿ. ಯಾವತ್ತಾರು ತರಕಾರಿ ಚೀಲ ಹಿಡ್ಕೊಂಡು ತರಕಾರಿ ಮಾರುಕಟ್ಟೆಗೆ ಹೋಗಿ ಬಂದು ಆಮೇಲೆ 50 ಪೈಸೆ ಕೊಡ್ತಿರೋ 5 ರೂಪಾಯಿ ಕೊಡ್ತಿರೋ ಆಮೇಲೆ ತೀರ್ಮಾನ ಮಾಡಿ. ಒಂದಿನ ನಾರುವೆ ನೀವು ಸಂಪುಟದ ಎಲ್ಲಾ ಸಚಿವರುಗಳು ತರಕಾರಿ ಸಂತೆಗೆ ಹೋಗಿ, ಮಾರುಕಟ್ಟೆಗೆ ಹೋಗಿ 50 ಪೈಸೆಗೆ ಯಾವ ತರಕಾರಿ ಸಿಕ್ಕುತ್ತೆ ಅಂತೇಳಿ ಸ್ವಲ್ಪ ಕೊಂಡು ತೋರಿಸಿ, ಆಗ 50 ಪೈಸೆ ಕೊಡಿ. ಇನ್ನ ಸ್ಕ್ಯಾನಿಂಗ್ ಮಿಷನ್ ಬಂದಾಗಿದ್ದಾವೆ, ಡಯಾಲಿಸಿಸ್ ಮಿಷನ್ ಬಂದಾಗಿದ್ದಾವೆ. ಎಕ್ಸ್ರೇ ಮಾಡಿಸ್ಬೇಕು ಅಂದ್ರೆ ದುಡ್ಡು ಕೊಡಬೇಕು, OTP ನಲ್ಲಿ ನೀವು ರಿಜಿಸ್ಟರ್ ಮಾಡಿಸ್ಬೇಕು ಅಂದ್ರೆ ದುಡ್ಡು ಕೊಡಬೇಕು. ಈ ಸರ್ಕಾರ ನಿಮ್ಮ ಮನಸ್ಥಿತಿ ಮತ್ತು ನಿಮ್ಮ ಆದ್ಯತೆ ಏನು ಅಂದ್ರೆ, ಜೀವ ಉಳಿಸುವ ರೋಗಿಗಳಿಗೆ ಜೀವ ಉಳಿಸ್ಕೊಳಕ್ ಬರೋರಿಗೆ ನಿಮ್ಗೆ ಅವ್ರಿಗೆ ಒಂದು ಸ್ಕ್ಯಾನಿಂಗ್ ಮಾಡೋ ಯೋಗ್ಯತೆ ಇಲ್ಲ, ನಿಮ್ಗೆ ಫ್ರೀ ಸ್ಕ್ಯಾನಿಂಗು, ಫ್ರೀ ಎಕ್ಸ್ರೇ ಮಾಡುವ ಯೋಗ್ಯತೆ ಇಲ್ಲ ನಿಮ್ಗೆ. ಔಷಧಿ ಸರಬರಾಜು ಬಂದ್ ಮಾಡಿದಿರಿ. ಈ ಬಂದ್ ಮಾಡಿ ನೀವು ನಿಮ್ಮ ಸರ್ಕಾರ ಇದ್ರೆಷ್ಟು ಬಿಟ್ಟು ನಿಮ್ಮ ಸರ್ಕಾರನೇ ರಾಜ್ಯಕ್ಕೆ ಹೊರೆ. ಮಾನ್ಯ ಉಪಮುಖ್ಯಮಂತ್ರಿಗಳೇ, ಗ್ಯಾರಂಟಿ ರಾಜ್ಯಕ್ಕೆ ಹೊರೆ ಅಲ್ಲ, ನಿಮ್ ಸರ್ಕಾರವೇ ರಾಜ್ಯಕ್ಕೆ ಹೊರೆ. ನೀವು ಭ್ರಷ್ಟಾಚಾರದಲ್ಲಿ ನಂಬರ್ 1 ಇದ್ದೀರಿ ನಿಮ್ಮ ಇಡೀ ಸರ್ಕಾರದಲ್ಲಿ. ಈ ಸರ್ಕಾರವೇ ರಾಜ್ಯಕ್ಕೆ ಹೊರೆ.
ರಾಜ್ಯದ ಜನ ಈ ಸರ್ಕಾರದ ಕಾಂಗ್ರೆಸ್ನ ಹೊರೆ ಇಳಿಸ್ಕೊಳ್ಳಕ್ ಪ್ರಯತ್ನ ಮಾಡ್ತಿದ್ದಾರೆ. ರಾಜ್ಯದ ಜನ ನೀವು ಗ್ಯಾರಂಟಿ ಇದು ರಾಜ್ಯಕ್ಕೆ ಹೊರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಈ ಕಾಂಗ್ರೆಸ್ಸೇ ರಾಜ್ಯಕ್ಕೆ ಹೊರೆ ಆಗಿದೆ. ನಿಮ್ಮ ಕಾಂಗ್ರೆಸ್ನ ಹೊರೆಯನ್ನು ಇಳಿಸ್ಕೊಳ್ಳೋದಕ್ಕೆ ಜನ ಆಲೋಚನೆ ಮಾಡ್ತಿದ್ದಾರೆ. ಆದ್ರೆ ಕರ್ಮ ಏನ್ ಮಾಡ್ತೀರಿ, 2 ವರ್ಷ ಅನುಭವಿಸಲೇಬೇಕು. ನಿರುದ್ಯೋಗಿಗಳು ಈಗ 1 ವಾರದ ಗಡುವು ಕೊಟ್ಟಿದ್ದಾರೆ. 1 ವಾರದೊಳಗಾಗಿ ಸರ್ಕಾರ ಯಾವುದೇ ನೇಮಕಾತಿ ಪ್ರಕ್ರಿಯೆ ಆರಂಭಿಸದೇವು ಅಂದ್ರೆ ನಾವು ಧಾರವಾಡದಿಂದ ಬೆಂಗಳೂರಿಗೆ ಪಾದಯಾತ್ರೆ ಬರ್ತೀವಿ ಅಂತ ಹೇಳಿದ್ರೆ ಬಿಜೆಪಿ ಕೂಡ ಬೆಂಬಲ ಕೊಟ್ಟಿದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ 2,84,000 ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿ ಯಾವಾಗ ಭರ್ತಿ ಮಾಡ್ತೀರಿ ಅಂತ ಹೇಳಿ. ಮತ್ತೆ ನಿಮ್ಮ ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತ ಬೇರೆ ಹೇಳಿದ್ದೀರಿ. ನಿಮ್ಮಷ್ಟು ಅನುಭವಿ ಹಣಕಾಸು ಸಚಿವರು ಇನ್ನೊಬ್ರು ಇಲ್ಲ. ಇದೆಲ್ಲವೂ ನಿಮಗಿರೋ ಹೆಗ್ಗಳಿಕೆ. ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಪ್ರಖ್ಯಾತಿಯೂ ನಿಮ್ದೇ. ಇಷ್ಟೆಲ್ಲ ಆದ್ಮೇಲೆ ಹುದ್ದೆ ಭರ್ತಿ ಮಾಡ್ಕೊಳ್ಳಕ್ಕೆ ಯಾವ ತಡೆಯಾಜ್ಞೆ ಇದೆ ಹೇಳಿ? ಯಾವ ದೇವ್ರ ಹತ್ರ ಕೇಳಿ ನಿಮಗೆ ಕ್ಲಿಯರೆನ್ಸ್ ಕೊಡಿಸ್ಬೇಕು? ಒಳ ಮೀಸಲಾತಿ ಗೊಂದಲ ನೀವು ಇಟ್ಟಿರೋದು, ನೀವು ಜೀವಂತ ಇಟ್ಟಿರೋದು ಒಳ ಮೀಸಲಾತಿ ಗೊಂದಲವನ್ನ. ನೀವು ಜೀವಂತ ಇಟ್ಟಿರೋದು ಒಳ ಮೀಸಲಾತಿ ಗೊಂದಲವನ್ನ. ಗೊಂದಲದಲ್ಲಿ ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಕ್ಕೆ ಒಳ ಮೀಸಲಾತಿ ಗೊಂದಲವನ್ನು ಜೀವಂತವಾಗಿ ಇಟ್ಟಿದ್ದೀರಿ. ಹಾವು ಸಾಯಬಾರದು, ಕೋಲು ಮರಿಬಾರದು ಅನ್ನುವಂತ ಒಂದು ಸೂತ್ರವನ್ನು ನೀವು ಅನುಸರಿಸಿದ್ರಿಂದ ಈ ಗೊಂದಲ. ನಿಮ್ಗೆ ಎಲ್ಲಿದೆ ಸ್ಪಷ್ಟತೆ ಹೇಳಿ? ನಿಮಗೆ ಸ್ಪಷ್ಟತೆ ಇದ್ರೆ ನಿಮ್ಗೆ ಹೇಳಿ. ಈಗ ನೀವು ತೀರ್ಮಾನ ಮಾಡಿದ್ರಲ್ಲ, ಯಾವುದ್ರ ಮೇಲೆ ತೀರ್ಮಾನ ಮಾಡಿದ್ರಿ? ನೀವು ಸದಾಶಿವ ಆಯೋಗದ ವರದಿ ಮೇಲೆ ತೀರ್ಮಾನ ಮಾಡಿದ್ರೋ, ಅಥವಾ ಮಾಧುಸ್ವಾಮಿಯವರ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡಿದ್ರೋ, ಅಥವಾ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಮೇಲೆ ತೀರ್ಮಾನ ಮಾಡಿದ್ರೋ? ಯಾವುದ್ರ ಮೇಲೆ ತೀರ್ಮಾನ ಮಾಡಿದ್ರಿ ಹೇಳಿ? ನಿಮಗೆ ಜಸ್ಟಿಫಿಕೇಶನ್ಗೆ ಏನಾದ್ರು ಬೇಕಲ್ಲ? ಯಾವುದ್ರ ಮೇಲೆ ನಿಮ್ಮ ತೀರ್ಮಾನ ಆಗಿದೆ ಅನ್ನೋದು ಸ್ಪಷ್ಟಪಡಿಸಿ. ಇದೆಲ್ಲವೂ ನೀವು ಸೃಷ್ಟಿ ಮಾಡಿರೋ ಗೊಂದಲ. ನಿಮಗೆ ಉಳಿದಿದ್ದೆಲ್ಲದಕ್ಕೂ ನೇರ ದಿಟ್ಟ. ಆದ್ರೆ ನೀವು ಉದ್ಯೋಗ ನೇಮಕ ಮಾಡಬೇಕಾದ್ರೆ ಸಬ್ಬು ಬೀಳ್ತೀರಿ, ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಸಬ್ಬು ಬೀಳ್ತೀರಿ. ಯಾವ ಸೀಮೆ ಸಮಾಜವಾದ ಹೇಳಿ? ಅಂಗನವಾಡಿ ಮಕ್ಕಳಿಗೆ 50 ಪೈಸೆ ಕೊಡೋದು ಸಮಾಜವಾದಿ ನೀತಿನಾ? ಔಷಧಿ ಮಾತ್ರೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿ ಅಂತ ಹೇಳೋ ಸಮಾಜವಾದಿ ನೀತಿನಾ? ಸಮಾಜವಾದಿಗಳೆಲ್ಲ ಏನಾರು ನಿಮ್ಮ ನೀತಿ ಕೇಳಿದ್ರೆ ಅವ್ರು ಸಮಾಜವಾದದ ಹೆಸರೇಳಕ್ಕೆ ತಯಾರಿರ್ತಿರಲಿಲ್ಲ. ನೈಜ ವಾದಿಗಳಿದ್ರೆ ನೀವು ಅವ್ರು ವಾರಸದಾರರು ಅಂತ ಅನ್ಕೊಂಡಿದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋರು. ಸರ್, ಇದ್ರ ಜೊತೆ ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನ ನಿನ್ನೆ ಪೊಲೀಸರು 3-4 ಕಡೆ ಪತ್ತೆ ಹಚ್ಚಿದ್ದಾರೆ ಬೆಂಗಳೂರಿನಲ್ಲಿ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಂಗಳೂರು ಮತ್ತು ಕರ್ನಾಟಕದ ಉದ್ದಗಲಿಕ್ಕಿದ್ದಾರೆ. ವಿಶೇಷವಾಗಿ ಚಿಕ್ಕಮಗಳೂರು, ಕೊಡಗು, ಹಾಸನದ ಕಾಫಿ ತೋಟಗಳಲ್ಲಿ. ಇದರ ಜೊತೆಗೆ ಬಹುತೇಕ ಬೆಂಗಳೂರಿನ ಕಾರ್ಖಾನೆಗಳಲ್ಲಿ ಕೂಡ ಕೆಲಸ ಮಾಡ್ತಿದ್ದಾರೆ. ಚಿಂದಿ ಆರಿಸೋದು ಇವರು ಕೂಡ ಅವರೇ ಅನ್ನುವಂತ ಮಾಹಿತಿ ಇದೆ. ಅವರಿಗೆ 1,000 ರೂಪಾಯಿ ಕೊಟ್ರೆ, 500 ರೂಪಾಯಿ ಕೊಟ್ರೆ ಆಧಾರ್ ಕೊಡಬೇಕು ಅಂತ ಕೊಡಿಸುವಂತ ಒಂದು ವ್ಯವಸ್ಥೆಯೂ ಕೂಡ ಇದರೊಳಗಿದೆ. ಹಾಗಾಗಿ ಈ ರಾಜ್ಯದ ಮತ್ತು ದೇಶದ ಆಂತರಿಕ ಸುರಕ್ಷತೆ ದೃಷ್ಟಿಯಿಂದ ನಿರ್ದಾಕ್ಷಿಣ್ಯವಾಗಿ ಅವ್ರು ಐಡೆಂಟಿಫೈ ಮಾಡಿ ಅವ್ರನ್ನ ಹೊರ ಹಾಕಬೇಕು. ಇಲ್ಲ ಕೆಲಸಕ್ಕೆ ಅವಶ್ಯಕತೆ ಇದೆಯಾ? ನಾವು ಅವತ್ತೇ ಹೇಳಿದೀವಿ, ನೀವೊಂದು ಅವರಿಗೆ ಬಾಂಗ್ಲಾದೇಶಿಗಳು ಅಂತ ಹೇಳಿ ಆಮೇಲೆ ನೀವು ಇಲ್ಲಿ ವರ್ಕಿಂಗ್ ವೀಸಾ ಕೊಡಿ. ಅವ್ರಿಗೆ ಇಲ್ಲಿ ವರ್ಕಿಂಗ್ ವೀಸಾ ಅಧಿಕೃತವಾಗಿ ಬರಲಿ. ಕದ್ಯಾಕೆ ಬರಬೇಕು? ಇಲ್ಲಿ ಕದ್ದು ಮಾಡಬಾರ್ದೆಲ್ಲ ಮಾಡಿ ಅದ್ಯಾಕೆ ಅವ್ರಿಗೆ ಅವಕಾಶ ಕೊಡಬೇಕು? ಬರಲಿ, ಅವರಿಗೆ ಅವ್ನು ಬೇಕು ಬರಬೇಕು ಅಂದ್ರೆ ವರ್ಕಿಂಗ್ ವೀಸಾ ತಗೊಂಡು ಬರಲಿ. ಈಗ ಅಕ್ರಮ ಸುಳ್ಕೋರಾಗಿ ಬಂದಿರೋದು ವರ್ಕಿಂಗ್ ವೀಸಾಕ್ಕೆ ಅರ್ಜಿ ಹಾಕಿ ಬರಲಿ. ಅವ್ರು ಹೇಳ್ತಾರೆ ಬಾರ್ಡರ್ ಇರೋದಲ್ಲಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಯಾರು ಅಲೋ ಮಾಡ್ತಾರೆ, ಕೇಂದ್ರ ಸರ್ಕಾರ ಸರಿಯಾಗಿ ಭದ್ರತೆ ಇಲ್ಲ ಕಾರಣಕ್ಕಾಗಿ ಬರ್ತಾರೆ ಅವ್ರನ್ನ ಒಳಗಿಸ್ತಾರೆ ಅಂತಾರೆ. ಅವರು ಅರೆ ಸತ್ಯವನ್ನು ಹೇಳ್ತಾ ಇದ್ದಾರೆ. ಪೂರ್ಣ ಸತ್ಯ ಏನು? ಪೂರ್ಣ ಸತ್ಯ ಗಡಿ ಗುರುತಿಸದೇ ಇರೋದು, ಸರ್ವೆ ಮಾಡಲಿಕ್ಕೆ ಬಿಡದೇ ಇರೋದು, ಪಶ್ಚಿಮ ಬಂಗಾಳದಂತ ರಾಜ್ಯಗಳಲ್ಲಿ ರಾಜಕೀಯ ಲಾಭಕ್ಕಾಗಿ ಬಾಂಗ್ಲಾದೇಶದವರಿಗೆ ಲೈಸೆನ್ಸ್ ಕೊಟ್ಟು ಒಳಗೆ ಬಿಟ್ಕೊಳ್ತಾ ಇರೋದು, ಈ ಎಲ್ಲವೂ ಕಾರಣ ಇದಾವೆ. ಅದಕ್ಕೆ ನಾನು ಹೇಳ್ತೀನಿ, ನೀವು ನಿರ್ದಾಕ್ಷಿಣ್ಯವಾಗಿ ಹೊರಗಾಕಿ. ಪುನೀತ್ ಕೆರೆಹಳ್ಳಿ ಹಿಡ್ಕೊಟ್ರು, ನೀವೇನ್ ಮಾಡಿದ್ರಿ? ಅವ್ರ ಮೇಲೆ ಕೇಸ್ ಹಾಕಿರಿ. ಕೇಸ್ ಹಾಕಿ ಏನ್ ಮೆಸೇಜ್ ಕೊಟ್ರಿ? ನಾವು ಅಕ್ರಮ ನುಸುಳುಕೋರ್ರ ಪರ ಅನ್ನೋ ಸಂದೇಶ ಕೊಟ್ರಿ. ಪುನೀತ್ ಕೆರೆಹಳ್ಳಿ ಅಪರಾಧ ಏನ್ ಹೇಳಿ? ಹಿಡ್ಕೊಟ್ಟಿದ್ದ ಅಪರಾಧನ? ಪೊಲೀಸರಿಗೆ ನೆರವಾಗಿದ್ದ ಅಪರಾಧನ? ಯಾಕೆ ಕೇಸ್ ಹಾಕಿದ್ರಿ? ಕೇಸ್ ಹಾಕಿದ ಉದ್ದೇಶ ಏನು? ಆ ಮೂಲಕ ಕೊಟ್ಟ ಸಂದೇಶ ಏನು? ನಾವು ಅಕ್ರಮ ನುಸುಳುಕೋರ್ರ ಪರ ಅನ್ನೋ ಸಂದೇಶ ಕೊಟ್ರಿ. ದೇಶಭಕ್ತರನ್ನು ಜೈಲಿಗೆ ಹಾಕ್ತೀವಿ ಅನ್ನೋ ಸಂದೇಶ ಕೊಟ್ರಿ. ಇದು ನಿಮ್ ಗೂಸುಂಬೆತನ. ಈಗ ಕೇಂದ್ರದ ಮೇಲೆ ಸಬೂಬು ಹೇಳ್ತೀರಾ? ನಿಮ್ ಕೈಲಿದ್ದಾಗ ನೀವೇನ್ ಮಾಡಿದಿರಿ? ಯಾಕೆ ಪುನೀತ್ ಕೆರೆಹಳ್ಳಿಯ ಮೇಲೆ ಕೇಸ್ ಹಾಕಿದ್ರಿ ಹೇಳಿ ನೀವು?
ಅವ್ನು ಮಾಡಿದ ಅಪರಾಧ ಏನು ಹೇಳಿ? ಹಿಡ್ಕೊಟ್ಟಿದ್ದ ಅಪರಾಧನಾ? ನೀವು ಆಕ್ಚುಲಿ ರಿವಾರ್ಡ್ ಕೊಡಬೇಕಿತ್ತು. ನೀವು ಹಂಗೇನಾದ್ರು ಇದ್ರೆ ಈ ಪೊಲೀಸ್ ಇಲಾಖೆಗೆ ನೆರವಾದ ದೇಶಭಕ್ತಿಯ ಪ್ರಕಟೀಕರಣ ಮಾಡಿದಂತ ಪುನೀತ್ ಕೆರೆಹಳ್ಳಿ ಅವರಿಗೆ ನಾವು ಅವರಿಗೆ ಅಭಿನಂದಿಸ್ತೀವಿ ಅಂತ ಹೇಳಬೇಕಿತ್ತು. ನಿಮ್ಮ ಯೋಗ್ಯತೆಗೆ ಅದನ್ನ ಮಾಡೋದ್ರ ಬದಲಿಗೆ ಜೈಲಿಗೆ ಹಾಕಿ ಕೇಸಿ ಹಾಕಿ ಜೈಲಿಗೆ ಹಾಕಿ ಹೆದರ್ಸ್ತೀರಿ ನೀವು ಅವರಿಗೆ. ಸರ್, ರಾಜ್ಯದಲ್ಲಿ ಕಳೆದ 5 ವರ್ಷದಲ್ಲಿ 15,000 ಜನ ಮಕ್ಕಳು ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ 5,000 ಜನ ಮಕ್ಕಳು. ಬಹಳ ಆತಂಕದ ಸಂಗತಿ. ಒಂದು ಮಕ್ಕಳು ನಾಪತ್ತೆ ಪ್ರಕರಣ, ಹೆಣ್ಣು ಮಕ್ಕಳು ನಾಪತ್ತೆ ಪ್ರಕರಣ, ಇವು ಬಹಳ ದೊಡ್ಡ ಸಂಖ್ಯೆಯಲ್ಲಿದೆ ಕರ್ನಾಟಕದಲ್ಲಿ. ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ. ಇದನ್ನ ಅಪರಾಧದ ಹಿನ್ನೆಲೆಯಲ್ಲೂ ಗಮನಿಸಬೇಕಾದ ಅವಶ್ಯಕತೆ ಇದೆ. ಹಾಗೆಯೇ ನಾವು ಸಾಮಾಜಿಕ ಹಿನ್ನೆಲೆಯಲ್ಲೂ ಕೂಡ, ಕೌಟುಂಬಿಕ ಹಿನ್ನೆಲೆಯಲ್ಲೂ ಗಮನಿಸಬೇಕಾದ ಅವಶ್ಯಕತೆ ಇದೆ. ಸರ್, ಈಗ ಖಾಸಗಿ ವಲಯದಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅನ್ನುವಂಥ ಬೇಡಿಕೆ ಶುರುವಾಗ್ತಾ ಇದೆ. ಸರ್ಕಾರ ಸರಿಯಾದ ಸಮಯದಲ್ಲಿ ಉದ್ಯೋಗ ಭರ್ತಿ ಮಾಡ್ತಾ ಇಲ್ಲ, ಮೀಸಲಾತಿ ಸಮಸ್ಯೆ ಎದುರಾಗ್ತಾ ಇದೆ. ಖಾಸಗಿಯಲ್ಲೂ ಅದರ ಬೇಡಿಕೆ ಬೇಕು ಅನ್ನುವಂಥದ್ದನ್ನ ಶುರು ಮಾಡ್ತಾ ಇದ್ದಾರೆ. ಅದು ಚರ್ಚೆ ಆಗಬೇಕಾಗಿರೋ ಸಂಗತಿ. ಅದನ್ನ ನಾನು ಚರ್ಚೆ ಮಾಡಬೇಕು. ಯಾಕೆಂದ್ರೆ ಬಂಡವಾಳ ಅವ್ರ ಸ್ವಂತ ಬಂಡವಾಳ ಹಾಕಿರ್ತಾರೆ. ಆ ಬಂಡವಾಳಕ್ಕೆ ಶ್ಯೂರಿಟಿ ಯಾರು? ಅದು ಕೂಡ ಚರ್ಚೆ ಆಗಬೇಕಾಗಿರೋ ಸಂಗತಿ. ಸರ್ಕಾರ ಬಂಡವಾಳಕ್ಕೆ ಶ್ಯೂರಿಟಿ ಕೊಟ್ಟು ಆಮೇಲೆ ಖಾಸಗಿ ವಲಯದಲ್ಲೂ ಮೀಸಲಾತಿ ಕೊಡಬೇಕು ಅಂತ ತೀರ್ಮಾನ ತಗೊಳ್ಳಿ. ಮೀಸಲಾತಿ ಕೊಡಬೇಕು ಅನ್ನೋದು ಯಾವ ಕಾರಣಕ್ಕೆ ಪ್ರಾರಂಭ ಆಯಿತು ಅನ್ನೋದು ಗೊತ್ತಿರೋ ಸಂಗತಿ. ಮೀಸಲಾತಿ ಕೊಡಬೇಕು. ಎಲ್ಲೇವರೆಗೂ ಅಸ್ಪೃಶ್ಯತೆ ಜೀವಂತವಾಗಿರುತ್ತೋ ಅಲ್ಲೇವರೆಗೂ ಮೀಸಲಾತಿ ಕೊಡಬೇಕು. ಖಾಸಗಿ ವಲಯದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಬಂಡವಾಳನೂ ಸರ್ಕಾರನೇ ಕೊಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.